ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮಹಿಳೆಯರಿಗೆ ಕಾನೂನಿನಲ್ಲಿ ಆಸ್ತಿಯ ಹಕ್ಕುಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಇವಾಗ ತುಮಕೂರಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ಹಲೋ ಲಕ್ಷ್ಮಿ, ಹೇಳಿ ನಿಮ್ಮ ಪ್ರಶ್ನೆ ಏನು. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಆಕ್ಚುಲಿ ನನಗೆ ತಂದೆ ತಾಯಿ ಇಬ್ರು ಇದ್ರು. ನನ್ ತಂದೆ ಡಿವೈಡ್ ಆಯ್ರು. ಅಂದ್ರೆ ನಮ್ ತಾಯಿ ಮಾತ್ರ ನನ್ ಸಾಕಿದ್ದು. ಅವ್ರದ್ದು ಆಸ್ತಿ ಎಲ್ಲ ಇದೆ. ಆದ್ರೆ ನನ್ಗೆ ಏನು ಪಿತ್ರಾರ್ಜಿತ ಆಸ್ತಿ ಅಂತ ಏನು ಕೊಟ್ಟಿಲ್ಲ ನನ್ಗೆ. ಇವಾಗ 2ನೇ ಹೆಂಡತಿ ಮಗಳಿದ್ದಾಳೆ, ಅವಳು ಉಪಯೋಗಿಸ್ಕೊಂತ ಇದ್ದಾಳೆ. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕೇಸ್ ಹಾಕ್ಬೋದಾ? ಓಕೆ, ಭಾನುಪ್ರಕಾಶ್ ಅವರು. ನೋಡಿ ಲಕ್ಷ್ಮಿ ಅವರೇ, ನೀವು ಮೊದಲಿಗೆ ಹೇಳಬೇಕಾದದ್ದು ನಿಮ್ಮ ತಂದೆಯ ಸ್ವಯಾರ್ಜಿತ ಆಸ್ತಿನ ಪಿತ್ರಾರ್ಜಿತ ಆಸ್ತಿನ? ಅದು ನಿಮ್ಮ ತಂದೆಯವರೇ ಸ್ವಂತವಾಗಿ ಸಂಪಾದನೆ ಮಾಡಿರೋ ಆಸ್ತಿ ಆದರೆ ಅವರು ತೀರಿದ ನಂತರ ಅದು ನೀವು ಮೊದಲನೇ ಹೆಂಡತಿಯ ಮಗಳಾಗಿದ್ದರೆ ನಿಮಗೆ ಅದರಲ್ಲಿ ಸಂಪೂರ್ಣ ಅಧಿಕಾರ ಇರ್ತದೆ ನಿಮ್ಮ ತಂದೆ ಆಸ್ತಿನ ನೀವು ಕೇಳಲಿಕ್ಕೆ. ನಿಮಗೇನಾದರೂ ಮೋಸ ಆಗಿದೆ ಅನ್ನೋದಾದರೆ ನೀವು ಕೂಡಲೇ ಯಾರಾದರೂ ಒಬ್ಬ ವಕೀಲರನ್ನ ಸಂಪರ್ಕ ಮಾಡಿ ಒಂದು ಲೀಗಲ್ ನೋಟಿಸ್ನ ಕಳಿಸಿ ಅದ ನಂತರ ಒಂದು ದಾವಾ ಹಾಕಬೇಕಾಗ್ತದೆ. ಅದೇನಾದರೂ ನಿಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿ ಆಗಿದ್ರೂ ಸಹಿತ ನಿಮಗೆ ಆಸ್ತಿ ಬರೋಕ್ಕೆ ಸಾಧ್ಯತೆ ಇರ್ತದೆ. ಅದೇ ನಿಮ್ಮ ತಂದೆ ಆಸ್ತಿ ಆದ್ದರಿಂದ ನಿಮಗೆ ಅದರಲ್ಲಿ ಸಂಪೂರ್ಣ ಅಧಿಕಾರ ಇರ್ತದೆ. ಸೊ ನೀವು ಈ ಕೂಡಲೇ ಎಷ್ಟು ದಿನ ಆಗಿದೆ ನಿಮ್ಮ ತಂದೆ ತೀರಿ ಹೋಗಿ? ಆಯ್ತು, ಅಂದ್ರೆ ನನಗೆ ಅವ್ರ ಮೊದಲಿಂದನೂ ಕಾಂಟ್ಯಾಕ್ಟ್ ಇಲ್ಲ ನನಗೆ. ಅಲ್ಲ, ತೊಂದರೆ ಇಲ್ಲ. ನಿಮ್ಮ ತಂದೆದೇ ಆಸ್ತಿ ಆದಲ್ಲಿ ಆಸ್ತಿಯ ವಿವರ ಪೂರ್ತಿ ನೀವು ಕಲೆಕ್ಟ್ ಮಾಡಿಕೊಂಡು ಯಾರಾದರೂ ವಕೀಲರನ್ನ ತುಮಕೂರಿನಲ್ಲೇ ಕಂಡು ಅಲ್ಲಿಂದನೇ ಒಂದು ಲೀಗಲ್ ನೋಟಿಸ್ ಕಳಿಸಿ ಒಂದು ದಾವಾ ಹಾಕಿ ನಿಮ್ಮ ಆಸ್ತಿನ ನೀವು ಪಡ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇರ್ತದೆ ನಿಮಗೆ. ಓಕೆ, ಈಗ ಬೆಂಗಳೂರಿಂದ ಸತೀಶ್ ಕರೆ ಮಾಡಿದ್ದಾರೆ. ಸತೀಶ್, ನಿಮ್ಮ ಪ್ರಶ್ನೆಯನ್ನು ಲಾಯರ್ನ ಕೇಳಿ. ಸತೀಶ್, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತಾ ಇದೆ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ, ನಮಸ್ಕಾರ ಸತೀಶ್, ಹೇಳಿ. ನಮಸ್ಕಾರ. ಈಗ ನನ್ನ ಮಿಸ್ಸಸ್ ಏನಾಗಿದೆ, ಅವರು ತಾಯಿ ಮಾವ ಇಲ್ಲ. ಹಲೋ, ಅಷ್ಟೇ ಇದಾರೆ. ಅವ್ರು ಡಿವೈಡ್ ಆಗ್ಬೇಕಾದ್ರೆ ಏನಾಯ್ತು, ಆಸ್ತಿ ಬೇಡ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಅಂದ್ಬಿಟ್ಟು ಬೇಡ ಅಂತೇಳಿ ಇದು ನೋಟ್ರಿಯಿಂದ ಮಾಡಿಸ್ಕೊಟ್ಲು. ಅವ್ರದ್ದು ಡಿವೈಡ್ ಆಗಿ ರಿಜಿಸ್ಟರ್ ಆಯ್ತು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಯ್ತು 3 ಜನಕ್ಕೆ, 2 ಬ್ರದರ್ಸ್ಗೆ, ಆಮೇಲೆ ಇವ್ರ ತಾಯಿಗೆ. ಈಗ ಅವ್ರ ತಾಯಿದ ಏನಾಗಿದೆ, 2 ಗಂಡು ಮಕ್ಕಳು ಸರಿಗ್ ನೋಡ್ಕೊಳ್ತಾ ಇಲ್ಲ. ಸರಿಗ್ ನೋಡ್ಕೊಳ್ತಾ ಇರೋದ್ರಿಂದ ಈಗ ಇವಳೇನಾರ ಈಗ ಕ್ಲೈಮ್ ಮಾಡ್ಬೋದಾ? ಅಲ್ಲ, ನೀವು 2 ಮಾಡ್ಬೋದು. ಒಂದು, ಅವ್ರನ್ನ ಸರಿಯಾಗಿ ನೋಡ್ಕೊಳ್ದಿದ್ದಂಥ ಪಕ್ಷದಲ್ಲಿ ನಿಮ್ಮ ಅತ್ತೆಯವರೇ ಒಂದು ಜೀವನಾಂಶಕ್ಕೆ ಒಂದು ಕೋರ್ಟ್ನಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಜೀವನಾಂಶ ಪಡೀಲಿಕ್ಕೆ ಸಾಧ್ಯತೆ ಇರ್ತದೆ. ಅಂದರೆ ಅವ್ರ ಮಕ್ಕಳು ಅವರಿಗೆ ಜೀವನಾಂಶ ಕೊಡುವಂಥ ಒಂದು ಸಾಧ್ಯತೆ ಇರ್ತದೆ. 2ನೇದು, ನೀವು ಕಾನೂನಿನಲ್ಲಿ ಅವರ ಆಸ್ತಿ ಏನಾದರೂ ನಿಮ್ಮ ಹೆಂಡತಿಯ ಅಣ್ಣಂದರಿಗೆ ಅಥವಾ ತಮ್ಮಂದರಿಗೆ ಅವರ ಹೆಸರಿಗೆ ಏನಾದರೂ ವರ್ಗಾವಣೆ ಆಗಿದೆಯಾ ಅದನ್ನು ಮೊದಲು ನೋಡ್ಕೊಳ್ಬೇಕಾಗ್ತದೆ. ವರ್ಗಾವಣೆ ಆಗಿಲ್ದಿರ ಇದ್ದು ಅದು ಇನ್ನೂ ನಿಮ್ಮ ಮಾವನವರ ಹೆಸರಲ್ಲೇ ಇದ್ದರೆ ನಿಮ್ಮ ಅತ್ತೆಗೆ ಸಹಿತ ಒಂದು ಪಾಲಿರ್ತದೆ ಅದರಲ್ಲಿ. ಸೊ ಅದರ ಮುಖಾಂತರ ಅವ್ರ ಪಾಲನ್ನು ಕೇಳ್ಕೊಳ್ಬೇಕಾಗ್ತದೆ. ಈಗ ಬೆಂಗಳೂರಿಂದ ಶಂಕರ್ ಕರೆ ಮಾಡಿದ್ದಾರೆ. ಶಂಕರ್, ನಿಮ್ಮ ಪ್ರಶ್ನೆ ಏನಿದೆ ಲಾಯರ್ನ ಕೇಳಿ. ಶಂಕರ್, ನನ್ನ ಧ್ವನಿ ಕೇಳ್ತಿದ್ಯಾ? ಶಂಕರ್, ನನ್ನ ಧ್ವನಿ ಕೇಳ್ತಿದ್ಯಾ? ಹೇಳಿ ಮೇಡಮ್. ಕೇಳಿಸ್ತಿದೆ ಮೇಡಮ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ಹೌದು ಕೇಳಿಸ್ತಿದೆ ಮೇಡಮ್. ಕೇಳಿಸ್ತಿದೆ, ಮಾತಾಡಿ ಅವ್ರ ಜೊತೆ. ಹೌದು ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ ಶಂಕರ್. ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಬರುತ್ತಾ ಸರ್, ಕೇಳ್ಬೇಕಲ್ಲ ಸರ್? ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಬರುತ್ತಾ? ಹೌದು ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಶಂಕರ್. ಸರ್, ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಬರುತ್ತಾ ಸರ್? ಹೌದು, ಮೊಮ್ಮಗಳಿಗೆ ಅಧಿಕಾರ ಇರ್ತದೆ. ಅಜ್ಜಿಯ ಸ್ವಯಾರ್ಜಿತ ಆಸ್ತಿ ಆಗಿದೆ ಸರ್. ಅಜ್ಜಿ ಸಂಪಾದನೆ ಮಾಡಿದ ಆಸ್ತಿ. ಸರಿ, ಅಜ್ಜಿ ತೀರುವಾಗ ಏನಾದರೂ ವಿಲ್ಲೋ ಅಥವಾ ಏನಾದರೂ ಮಾಡಿದ್ರ ಅವರು? ಶಂಕರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ನಿಮ್ಮ ಪ್ರಶ್ನೆ ಏನಿದೆ ಫೋನ್ ಮೂಲಕನೇ ಕೇಳಿ ಡೈರೆಕ್ಟ್ ಆಗಿ. ಶಂಕರ್, ಈಗ ನಿಮ್ಮ ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಬರ್ತದ ಅನ್ನೋದು ನಿಮ್ಮ ಪ್ರಶ್ನೆ. ಸೊ ಅಜ್ಜಿ ಆಸ್ತಿ ಅವರು ಸಂಪಾದನೆ ಮಾಡಿದ ಹೇಗೆ? ಅವ್ರೇನಾದರೂ ಆ ಆಸ್ತಿನ ಅವ್ರು ತೀರೋ ಮೊದಲು ವಿಲ್ ಏನಾದರೂ ಮಾಡಿದ್ರಾ? ಏನಾದರೂ ಮಾಡಿದಿರ ಹಾಗೆ ತೀರೋದ್ರಾ? ಏನಿಲ್ಲ ಸರ್, ಏನು ಮಾಡಿಲ್ಲ ಸರ್. ಅದು ಹಾಗೆ ಇದೆ. ಅವ್ರ ಮಗಳಿಗೆ ಮಾಡಿದ್ದಾರೆ, ಅಜ್ಜಿಯಿಂದ ಮಗಳಿಗೆ ಮಾಡಿದ್ದಾರೆ. ಆ ಮಗಳಿಂದ ಈಗ ಒಬ್ಬ ಮಗ ಇದ್ದಾನೆ, ಒಬ್ಬ ಮಗಳಿದ್ದಾರೆ. ಸೊ ನೋಡಿ, ಅಜ್ಜಿ ಆಸ್ತಿ ಆದರೆ ಅದು ಅವರ ಸ್ವಯಾರ್ಜಿತ ಆಸ್ತಿ ಆಗಿದ್ದರಿಂದ ಅವ್ರು ಏನೂ ಒಂದು ವಿಲ್ ಅಥವಾ ಯಾವುದೇ ಒಂದು ದಾಖಲೆ ಮಾಡದಿರೋ ಹೊರಟೋದ್ರೆ ಅವರ ಆಸ್ತಿ ಅವರ ಮಗಳಿಗೆ ಎಷ್ಟು ಜನ ಮಕ್ಕಳಿರ್ತಾರೋ ಅಷ್ಟು ಜನ ಮಕ್ಳಿಗೆ ಸೇರಬೇಕಾಗ್ತದೆ ಮೊದಲಿಗೆ. ಆ ಮಕ್ಕಳಿಂದ ಮೊಮ್ಮಗಳಿಗೆ ಬರಬೇಕಾಗ್ತದೆ ನಂತರ. ಓಕೆ, ಈಗ ಬೆಂಗಳೂರಿಂದ ರವಿ ಕರೆ ಮಾಡಿದ್ದಾರೆ. ರವಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ಹಲೋ, ಹೇಳಿ ರವಿ.
ಮೇಡಮ್ ಇದು ಪಿತ್ರಾರ್ಜಿತ ಆಸ್ತಿ ಇಷ್ಟು ವರ್ಷದಿಂದ ಅಂತ ಏನೋ ಒಂದು ಹೈಕೋರ್ಟ್ ಅಲ್ಲಿ ಇದಾಗಿತ್ತು. ಹ್ಮ್ ಅದರಲ್ಲಿ ಏನು ಏಜ್ ಏನ್ ಡಿಪೆಂಡ್ ಮಾಡಿಲ್ವಾ ಅಥವಾ ಏನ್ ಮ್ಯಾಟ್ರ್ ಬಂದು ಅದು ನಮ್ಮ ಅತ್ತೆದಿರೋ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಹ್ಮ್ ಅಂದ್ರೆ ನಮ್ ತಂದೆನೂ ಇಲ್ಲ ಎಲ್ಲ ನಾವು ತಂದೆ ಸತ್ತೋಗ್ಬಿಟ್ಟವ್ರೆ. ಹ್ಮ್ ಇವಾಗ ಕೇಸ್ ನಮ್ಮ ಮೇಲೆ ಅಂದ್ರೆ ನಾವು ಅಳಿಯಂದಿರ ಮೇಲೆ ಕೇಸ್ ಹಾಕಿದ್ರೆ ಅವ್ರಿಗೆ ಅದರಲ್ಲಿ ಭಾಗ ಕೊಡಬೇಕಾಗುತ್ತಾ? ಓಕೆ ಭಾನು ಅವರೇ, ನೋಡಿ ನೀವು ಹೇಳೋದು ಡೇಟ್ ಏನುಂಟಲ್ಲ ಅದು 1956ನೇ ಇಸ್ವಿಯಲ್ಲಿ ಮಾಡಿದಂಥ ಕಾಯ್ದೆಯಲ್ಲಿ ಹೆಣ್ಮಕ್ಳಿಗೂ ಸಹ ಸಮಭಾಗ ಕೊಡಬೇಕು ಅನ್ನೋದು ಮಾಡಿದ್ದಾರೆ. ಯಾವ ಹೆಣ್ಮಗಳು ಆ 56ನೇ ಇಸ್ವಿಗಿಂತ ಮೊದಲು ಹುಟ್ಟಿದ್ರೋ ಅವ್ರಿಗೆ ಅದು ಅನ್ವಯಿಸೋದಿಲ್ಲ ಅಂತ, ಅದು ನಿಮಗೆ ಬರೋದಿಲ್ಲ. ನೀವೇನಾದರೂ ಯಾರಿಂದ ಆಸ್ತಿ ಪಡ್ಕೊಳ್ತಿದ್ದೀರಾ ಅವರೇನಾದರೂ 1956ಕ್ಕಿಂತ ಮೊದಲು ಹುಟ್ಟಿದ್ರೆ ನೀವು ಆ ಡೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಅವರೇನಾದರೂ ಆ ಡೇಟಿಗಿಂತ ಮೊದಲು ಹುಟ್ಟಿದರೆ ಮಾತ್ರ ಅವರಿಗೆ ಆಸ್ತಿಯಲ್ಲಿ ಬರೋದಿಲ್ಲ ಅನ್ನೋದು ಒಂದು ವಾದ. ಈಗ 2010ನೇ ಇಸ್ವಿಯಲ್ಲಿ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಕುಮಾರ್ ಅವರು ಒಂದು ದೀರ್ಘವಾದ ಒಂದು ಆರ್ಡರ್ ಪಾಸ್ ಮಾಡಿ ಅದರಲ್ಲಿ ಹೇಳಿದ್ದಾರೆ ಆ ಡೇಟು ಯಾವುದು ಲೆಕ್ಕಕ್ಕೆ ಬರಲಿಕ್ಕಿಲ್ಲ, ಎಲ್ಲ ಮಕ್ಕಳಿಗೂ ಅವರವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಭಾಗ ಬರ್ತದೆ ಅಂತ. ಸೊ ನೀವು ನಿಮ್ಮ ಮೇಲೆ ಏನು ಕೇಸ್ ಹಾಕಿದ್ದಾರೋ ಅದನ್ನು ಡೀಟೇಲಾಗಿ ನೋಡಿ ನೀವು ಬಹುಶಃ ಹೇಳಬೇಕಾಗ್ತದೆ. ನಿಮ್ಮ ಕೇಸ್ ಡೀಟೇಲ್ ಗೊತ್ತಿಲ್ಲದ್ರೆ ನಿಮಗೆ ಸೂಕ್ತವಾಗಿ ಸಲಹೆ ಕೊಡೋದು ಕಷ್ಟ ಆಗ್ತದೆ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನೀವು ಕರೆ ಮಾಡಬಹುದು. ಅಲ್ಲದೆ ಮಾತಾಡುವಾಗ ದಯವಿಟ್ಟು TV ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಇದು ಸುಹಾಸಿನಿ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.